ನಮಸ್ಕಾರ ಸ್ನೇಹಿತರೆ, ಸ್ವತ್ತುವಾಡಿಗೆ ಸ್ವಾಗತ. ನಾನು ಕಾರ್ತಿಕ್. ರಾಹುಲ್ ಗಾಂಧಿ ಅವರ ಪಕ್ಷದ ನಾಯಕರು, ಅದರಲ್ಲೂ ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ಸ್ಗಳೇ ಅವರನ್ನು ಒಪ್ಕೊಳ್ಳೋಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂದರೆ ದೇಶದ ಜನ ಯಾವ ಆಧಾರದ ಮೇಲೆ ಇವರನ್ನು ಒಪ್ಕೊಳ್ಬೇಕು? ಮುಂದಿನ ಪ್ರಧಾನಿ 57 ವರ್ಷದ ಯುವ ಪ್ರಧಾನಿ ಅಂತ ಯಾವ ಆಧಾರದ ಮೇಲೆ ಒಪ್ಕೊಳ್ಬೇಕು? ಅಧಿಕಾರ ರಾಜಕಾರಣಕ್ಕೂ ಮತ್ತು ವಿಪಕ್ಷದಲ್ಲಿ ಇದ್ಕೊಂಡು ವೇದಿಕೆಗಳ ಮೇಲೆ ಮಾಡುವಂಥ ಭಾಷಣಕ್ಕೂ ಏನು ವ್ಯತ್ಯಾಸ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. 12 ವರ್ಷಗಳಿಂದ ಸತತ ಸೋಲುಗಳನ್ನೇ ಕಾಣ್ತಾ ಬರ್ತಾ ಇರುವಂಥ ರಾಹುಲ್ ಗಾಂಧಿ ಅವರಿಗೆ ಇನ್ನೂ ಕೂಡ ಯಾಕೆ ನಾವು ಸೋಲು ಕಾಣ್ತಾ ಇದ್ದೀವಿ, ಅದಕ್ಕೆ ನನ್ನ ಭಾಷಣಗಳು, ನನ್ನ ಮಾತುಗಳೇ ಕಾರಣವಾ ಅನ್ನೋದು ಅರಿವಾಗ್ತಾ ಇಲ್ಲ. ದಿನ ಬೆಳಗಾದರೆ ಪ್ರತಿ ಭಾಷಣದಲ್ಲೂ ಅಥವಾ ಬಹುತೇಕ ಭಾಷಣಗಳಲ್ಲಿ ಅಂಬಾನಿ ಮತ್ತು ಅದಾನಿಯ ಹೆಸರನ್ನು ತೆಗೆದುಕೊಳ್ಳದೆ ರಾಹುಲ್ ಗಾಂಧಿ ಅವರ ಭಾಷಣವೇ ಮುಗಿಯೋದಿಲ್ಲ. ಅದರಲ್ಲೂ ವಿಚಿತ್ರ ಹೇಳಿಕೆಗಳು ಬರ್ತವೆ. ಟ್ರಂಪಿನ ಮುಂದೆ ಮೋದಿ ತಲೆಬಾಗಿದ್ರು ಅದಾನಿಗೋಸ್ಕರ. ಸದನದಲ್ಲೂ ಕೂಡ ಅದಾನಿಯ ಜಪಗಳು ರಾಹುಲ್ ಗಾಂಧಿಯವರು ಮಾಡ್ತಾರೆ. ಅದಾನಿಗಾಗಿ ದೇಶವನ್ನು ಮಾರ್ತಾ ಇದ್ದಾರೆ ಮೋದಿ, ದೇಶವನ್ನು ಅದಾನಿಗೆ ಬಿಟ್ಕೊಡ್ತಾರೆ, ಅಂಬಾನಿಗೆ ಬಿಟ್ಕೊಡ್ತಾರೆ ಅಂತಾರೆ. ಆದರೆ ಅವರ ಪಕ್ಷದ ನಾಯಕರು, ಅದರಲ್ಲೂ DK ಶಿವಕುಮಾರ್ ಅಂತಹ ನಾಯಕರು, VD ಸತೀಶನ್ ಅಂತ ನಾಯಕರು ಅದಾನಿ ಅವರೊಂದಿಗೆ ಒಪ್ಪಂದವನ್ನು ಮಾಡಿಕೊಳ್ಳಿಕ್ಕೆ ಮುಂದಾಗ್ತಾ ಇದ್ದಾರೆ. ಒಂದು ರೀತಿ ಕಾಂಗ್ರೆಸ್ ಪಾಳ್ಯಕ್ಕೆ ಇದು ನುಂಗಲಾರದ ತುತ್ತಂತ ಆಗ್ತಾ ಇದೆ. ರಾಷ್ಟ್ರೀಯ ಕಾಂಗ್ರೆಸ್ನ ಪಾಳ್ಯಕ್ಕೆ ರಾಷ್ಟ್ರೀಯ ಮಾಧ್ಯಮಗಳು ಕೂಡ ಇದನ್ನು ದೊಡ್ಡ ಮಟ್ಟಿಗೆ ಚರ್ಚೆ ಮಾಡ್ತಾ ಇದ್ದಾವೆ. ಡಿಜಿಟಲ್ನಲ್ಲಿ VD ಸತೀಶನ್ ಅದಾನಿ ಕಂಪನಿಯ ಫ್ಲ್ಯಾಗನ್ನು ಇಟ್ಕೊಳ್ಳೋದ್ರ ಮೂಲಕ ರಾಹುಲ್ ಗಾಂಧಿ ಅವರಿಗೆ ಟಾಂಗ್ ಕೊಟ್ಟರು ಅಂತ ಹೇಳ್ತಾ ಇಲ್ಲ ನಾನು. ರಾಹುಲ್ ಗಾಂಧಿ ಅವರ ಹೇಳಿಕೆಗಳ ವಿರುದ್ಧವಾಗಿ ನಡ್ಕೊಂಡ್ರು. DK ಶಿವಕುಮಾರ್ ಸತತ 1 ಗಂಟೆಗಳ ಕಾಲ ಅದಾನಿ ಅವರೊಂದಿಗೆ ಸಭೆಯನ್ನು ನಡೆಸಿದ್ರು. DK ಶಿವಕುಮಾರ್ ಅವರು ಹೇಳ್ತಾ ಇರೋದೇ ಬೇರೆ, ಬಟ್ ಅಲ್ಲಿ ನಿಜಕ್ಕೂ ಕೂಡ ಆಗಿರೋದೇ ಬೇರೆ. ಅದಾನಿ ಅವರು DK ಶಿವಕುಮಾರನ್ನು ಭೇಟಿಯಾಗಿದ್ದನ್ನು ಸತೀಶ್ ಜಾರಕಿಹೊಳಿ, ಪವನ್ ಖೇರ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ನೋಡೇ ಬಿಡೋಣ. ಇವರು ಈಗ ಬರ್ತಾ ಇರುವಂಥ ಪ್ರಾಜೆಕ್ಟು ಯಾವ ಪ್ರಾಜೆಕ್ಟಿಗೆ ಸಂಬಂಧ ಅಂತ ಹೇಳಿದ್ರೆ, ಹೆಬ್ಬಾಳು ಮತ್ತು ಸಿಲ್ಕ್ ಬೋರ್ಡ್ನಲ್ಲಿ 16 ಕಿಲೋಮೀಟರ್ನ ಒಂದು ಸುರಂಗ ಮಾರ್ಗವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಟೆಂಡರ್ನ ಕೂಡ ಕರೆಯಲಾಯಿತು. ಅದರಲ್ಲಿ ಲೋಯೆಸ್ಟ್ ಬಿಡ್ ಮಾಡಿರುವಂಥದ್ದೇ ಈ ಅದಾನಿ ಗ್ರೂಪ್ಸ್ 22,267 ಕೋಟಿಗೆ. ಸರ್ಕಾರದ ವೆಚ್ಚವೇ 17,000 ಕೋಟಿ ಇದ್ದಾಗ ಲೋಯೆಸ್ಟ್ ಬಿಡ್ ಅಂತ ಬಂದಿದ್ದೆ ಅದಾನಿ ಗ್ರೂಪ್ 22,267 ಕೋಟಿ. ಜೊತೆಗೆ ಈಗಾಗಲೇ ಅದಾನಿ ಗ್ರೂಪ್ ಆ ಕೆಲಸಕ್ಕೆ ಕೈ ಹಾಕಿರುವಂತೆ ಕಾಣಿಸ್ತಾ ಇದೆ. ಆಗಲೇ ಸರ್ವೆಗಳನ್ನೆಲ್ಲ, ಮಣ್ಣು ಪರೀಕ್ಷೆಗಳೆಲ್ಲ ಅವ್ರು ಮಾಡ್ತಾ ಇದ್ದಾರೆ. ಅಂದರೆ ಬಹುತೇಕವಾಗಿ ಟೆಂಡರ್ ಅವ್ರಿಗೆ ಕೊಡುವಂತ ಆಗುತ್ತೆ. ಈಗ ಇವರು ಸಮರ್ಥನೆ ಮಾಡ್ಕೊಂಡ್ರು ಸರ್ಕಾರವೇ ನಡೆಸೋದೇ ಬೇರೆ ಮತ್ತು ಹೇಳಿಕೆಗಳೇ ಬೇರೆ ಅಂತ ನಾನು ಹೇಳಿದ್ನಲ್ಲ. ಈ ಟೆಂಡರ್ ಏನಾದರೂ ಕೂಡ ಅದಾನಿ ಗ್ರೂಪಿಗೆ ಸಿಗದೇ ಇದ್ದರೆ, ಲೋಯೆಸ್ಟ್ ಬಿಡ್ ಅವ್ರದ್ದೇ ಇದೆ, ಸರ್ಕಾರದ ಹಿತಾಸಕ್ತಿ ಅವರೇ ಕೊಡಬೇಕು, ಸಿಗದೇ ಇದ್ದರೆ ಸಂಪುಟದಲ್ಲಿ ಒಪ್ಪಿಗೆ ಸಿಗದೇ ಇದ್ದರೆ ರಾಹುಲ್ ಗಾಂಧಿ ಅವರಿಗಾಗಿ ಅದಾನಿ ಗ್ರೂಪ್ನ ಕಡಿಮೆ ಮೊತ್ತಕ್ಕೆ ಬಂದಂತಹ ಟೆಂಡರನ್ನು ರಾಜ್ಯ ಸರ್ಕಾರ ಕೈ ಬಿಡ್ತು ಅಂತ ಹೇಳ್ಬೋದು. ಅಲ್ಲಿ ಕೇರಳದಲ್ಲಾಗಲೇ ಫ್ಲ್ಯಾಗ್ನೇ ಹಾರಿಸ್ಬಿಟ್ಟಿದ್ದಾರೆ 20,000 ಕೋಟಿಯ ಒಂದು ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆ. ಇದೇ ಹೇಳಿದ್ನಲ್ಲ, ರಾಹುಲ್ ಗಾಂಧಿ ಅವರ ನಾಯಕತ್ವ, ರಾಹುಲ್ ಗಾಂಧಿ ಅವರ ಹೇಳಿಕೆಗಳು, ಮಾತುಗಳು ಕಾಂಗ್ರೆಸ್ನ ನಾಯಕರೇ ಒಪ್ತಾ ಇಲ್ಲ. ಗುಜರಾತ್ ಮಾಡೆಲ್ನ ಬಗ್ಗೆ ಮಾತನಾಡ್ತಾರೆ. ಎಲ್ಲ ಗುಜರಾತ್ಗೆ ಇವನ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಪಂಚಾಯತ್ ಚುನಾವಣೆಗಳ ಟೈಮ್ನಲ್ಲಿ ಗುಜರಾತ್ನ ಜನ ಅನಕ್ಷರಸ್ಥರು ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು. ಅದಾನಿ ಗುಜರಾತ್ನಿಂದ ಬರ್ತಾರೆ ಅಂತ ಕಾಂಗ್ರೆಸ್ನವ್ರು ಹೇಳ್ತಾ ಇರ್ತಾರೆ. ಗುಜರಾತ್ ಚುನಾವಣೆ ಮುಂದಿನ ವರ್ಷ ಬರುತ್ತೆ. BJP ಅವರಿಗೆ ಗೆಲುವಿನ ಅಸ್ತ್ರ ಗುಜರಾತ್ನಲ್ಲಿ. ನಿಮ್ಮ ಈ ಹೇಳಿಕೆಗಳನ್ನು ಟೆಲಿಕಾಸ್ಟ್ ಮಾಡಿಬಿಟ್ರೆ ಸಾಕು, ಅವರ ಡಿಜಿಟಲ್ಗಳಲ್ಲಿ ಅಥವಾ ಪ್ರತಿ ಊರಿಗೆ ಹೋಗ್ಬಿಟ್ಟು ಹಳ್ಳಿಗೆ ಹೋಗಿ ಇದನ್ನು ತೋರಿಸ್ಬಿಟ್ರೆ ಸಾಕು, BJP ಚುನಾವಣೆ ಗೆದ್ಕೊಂಡ್ಬಿಡುತ್ತೆ ಗುಜರಾತಲ್ಲಿ. ಕಾಂಗ್ರೆಸ್ ನಾಯಕರ, ಅದರಲ್ಲೂ ರಾಹುಲ್ ಗಾಂಧಿ ಅವರ ಹೇಳಿಕೆಗಳು, ಮುಂದೊಂದು ದಿನ ಪ್ರಧಾನಿ ಆಗ್ತೇನೆ ಅಂತ ಕನಸನ್ನು ಕಂಡಿದ್ದಾರೆ. ನಾನು ಅಂಬಾನಿ ಅದಾನಿಯನ್ನು ದೂರ ಇಟ್ಟುಬಿಟ್ಟು ಈ ದೇಶದಲ್ಲಿರುವಂಥ ಪ್ರಾಜೆಕ್ಟ್ಗಳನ್ನು, ಟೆಂಡರ್ಗಳನ್ನು ಬೇರೆ ಕಂಪನಿಗೆ ಕೊಡ್ತೀನಿ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಹೌದು, ಬೇರೆ ಕಂಪನಿಗಳಿದೆ, ಬೇರೆ ಕಂಪನಿಗಳನ್ನು ಬೆಳೆಸಬೇಕು. ಬಟ್ ಒಂದು ಒಳ್ಳೆ ಟ್ರ್ಯಾಕ್ ರೆಕಾರ್ಡನ್ನು ಹೊಂದಿರುವಂಥ ಕಂಪನಿ ಅದಾನಿ ಮತ್ತು ಅಂಬಾನಿ ಅವ್ರದ್ದೇ ಬರುತ್ತೆ. ರಾಹುಲ್ ಗಾಂಧಿ ಅವರಿಗೆ ಒಂದು ರೀತಿಯಾಗಿ ಈ DK ಶಿವಕುಮಾರ್ ಮತ್ತು VD ಸತೀಶನ್ ರವರ ಈ ನಿರ್ಧಾರಗಳು, ಈ ಭೇಟಿಗಳು ಹಿರಿಸು ಮುರುಸನ್ನು ಉಂಟು ಮಾಡಿರುತ್ತೆ. ಈಗಾಗಲೇ DK ಶಿವಕುಮಾರ್ ಅವರಿಗೆ ಮೇಲಿಂದ ಕರೆ ಬಂದಿರುವಂಥ ಸಾಧ್ಯತೆಯೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ. 1 ಗಂಟೆಗಳ ಕಾಲ ಚರ್ಚೆ,
ಇದು ಸೌಹಾರ್ದಯುತ ಭೇಟಿ. ಅಂದರೆ ನಾನು ಮೊದಲ ಬಾರಿಗೆ ಮುಖ್ಯಮಂತ್ರಿ ಆದಾಗ ಮೊದಲ ಬಾರಿಗೆ ಭೇಟಿ ಆಗ್ತಾ ಇದ್ದಾರೆ ಇವರು. ಹಾಗಾಗಿ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೂ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ಅಲ್ಲಗಿಳಿಯುವಂಥ ಪ್ರಯತ್ನ ಪಟ್ಟರು. ಇದು ಹೇಳಿದ್ನಲ್ಲ ನಾನು, ಪ್ರಾಜೆಕ್ಟ್ ಏನಾದರೂ ಕೈ ತಪ್ಪಿತು ಅಂದರೆ ಹೈಕಮಾಂಡ್ನಿಂದ ಬಂದಿದೆ ಕರೆ, ರಾಹುಲ್ ಗಾಂಧಿ ಅವರಿಂದ ಕರೆ ಬಂದಿದೆ ಅಂತ. ಈ ಅಧಿಕಾರದ ರಾಜಕಾರಣಕ್ಕೂ ವಿಪಕ್ಷದಲ್ಲಿದ್ದೇವೆ ಅನ್ನೋ ಕಾರಣಕ್ಕಾಗಿ, ಅಧಿಕಾರ ನಮಗೆ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ, ಚುನಾವಣೆಗಳಲ್ಲಿ ಸೋಲನ್ನು ಕಾಣ್ತಾ ಇದ್ದೀವಿ ಅನ್ನೋ ಕಾರಣಕ್ಕಾಗಿ ಯಾರ್ಯಾರದೋ ಮೇಲೆ ಗೂಬೆ ಕೂರಿಸುವಂಥದ್ದು, ಯಾರ್ಯಾರದೋ ಮೇಲೆ ಆರೋಪ ಮಾಡುವಂಥದ್ದು ನಡೆಯೋದಿಲ್ಲ. ನಿಮ್ಮ ಪಕ್ಷದವರೇ ರಾಜ್ಯಗಳಲ್ಲಿ ಅಧಿಕಾರಕ್ಕೆ ಬಂದಾಗ ಅದಾನಿಯವರ ಮೊರೆಯೂ ಹೋಗಬೇಕಾಗತ್ತೆ, ಅಂಬಾನಿಯವರ ಮೊರೆಯೂ ಹೋಗಬೇಕಾಗತ್ತೆ. ಮುಂದೊಂದು ದಿನ ನೀವು ಪ್ರಧಾನಿಯಾದಾಗ ಅದಾನಿ ಅಂಬಾನಿಯ ಮೊರೆ ಕೂಡ ನೀವು ಹೋಗಬೇಕಾಗತ್ತೆ. ರಾಹುಲ್ ಗಾಂಧಿ ಅವರೇ, 12 ವರ್ಷಗಳಿಂದ ಸತತ ಸೋಲುಗಳನ್ನು ಕಾಣ್ತಾ ಬಂದಿದ್ದೀರಿ. ಆಯಿತು, ಇನ್ನಾದರೂ 24ರಲ್ಲಿ ಒಂದು ಒಳ್ಳೆ ಫೋರ್ಸ್ ಸಿಕ್ತು ನಿಮಗೆ, ಸಂಖ್ಯೆಗಳು ಜಾಸ್ತಿ ಆದವು, BJPಗಳ ಸಂಖ್ಯೆಗಳು ದೊಡ್ಡ ಮಟ್ಟಿಗೆ ಕುಸಿತ ಕಂಡವು, ಏಕಾಂಗಿಯಾಗಿ BJP ಅಧಿಕಾರದಲ್ಲಿಲ್ಲ. ಈಗ ಆ 24ಕ್ಕೆ ಸಿಕ್ಕಂತಹ ಒಂದು ಮೊಮೆಂಟಮನ್ನು ನಾವು ದೊಡ್ಡ ಪ್ರಮಾಣದಲ್ಲಿ ಶಿಫ್ಟ್ ಮಾಡಿಕೊಡ್ತೀವಿ ಅಂತ ಯೋಚನೆ ಮಾಡಿದ್ರೆ ಎಲ್ಲಿ ಸೋತ್ರಿ ನೀವು? ಮತ್ತೆ ಅಸ್ತಿತ್ವವನ್ನು, ದೊಡ್ಡ ಮಟ್ಟದ ಅಸ್ತಿತ್ವವನ್ನು ಇರುವಂಥ ರಾಜ್ಯಗಳಲ್ಲೇ ಸೋತೋದ್ರಿ ನೀವು. ಪಶ್ಚಿಮ ಬಂಗಾಳದಲ್ಲಿತ್ತು ಸ್ವಾಮಿ, ಹೋಯ್ತು. ಅಸ್ಸಾಂ ಕಥೆ ಏನಾಯಿತು? ಅಸ್ಸಾಂನಲ್ಲಿ ನಿಮ್ಮ ನಾಯಕರುಗಳೇ ಎಂತೆಂಥ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಅಧಿಕಾರದನ್ನು ಕಳ್ಕೊಂಡ್ರು. ಇಡೀ ಅರ್ಧಕ್ಕರ್ಧ ಪಕ್ಷವೇ ಶಿಫ್ಟ್ ಆಯಿತು. ಸೆಲ್ಫ್ ಇಂಟ್ರಾಸ್ಪೆಕ್ಷನ್ ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ, ರಾಹುಲ್ ಗಾಂಧಿ ಅವರಿಗೆ ಅವಶ್ಯಕತೆ ಇದೆ. ಅದನ್ನು ಯಾವಾಗ ಅವರು ಕೂತ್ಕೊಂಡು ಆತ್ಮವಿಮರ್ಶೆಯನ್ನು ಮಾಡ್ಕೊಳ್ತಾರೆ ಆಗ ಗೆಲುವಿನ ಹಾದಿಯ ಕಡೆಗೆ ಹೋಗ್ಬಹುದೇ ಹೊರತು ಸುಮ್ಮನೆ ಮೈಕ್ಗಳ ಮುಂದೆ. ಮೊನ್ನೆ ಪುಣೆಯಲ್ಲಿ ಒಂದು ಇವೆಂಟ್ ಆಯಿತು. ಯಾವುದು ತೆರೆ ಹಿಂದೆ ಆಗಬೇಕೋ ಅದು ಆ ತೆರೆಯಿಂದ ಆಗಬೇಕು ಅಂತಿಲ್ಲ, ಯಾವ ವಿಚಾರ ತೆರೆಗಳ ಹಿಂದೆ ಚರ್ಚೆ ಆಗಬೇಕು ಅದನ್ನು ಮೇನ್ ಸ್ಟೇಜಲ್ಲೇ ಮಾತನಾಡ್ತಾರೆ ಇವರು. ನೀವು ಆ ರೀತಿ ಪ್ರಶ್ನೆ ಕೇಳಿ ನಾನು ಈ ರೀತಿ ಉತ್ತರ ಕೊಡ್ತೀನಿ, ಜನ ಮೆಚ್ಕೊಂಡ್ಬಿಡ್ತಾರೆ ನಮ್ಮನ್ನು. ಆ ಈವೆಂಟಿಗೆ ವಿದ್ಯಾರ್ಥಿಗಳನ್ನು ದುಡ್ಡು ಕೊಟ್ಟು ಕರೆಸಬೇಕು. ಅದು BJPಯಲ್ಲಿ ನಡೆಯುತ್ತೆ, ಬೇರೆ ಪಕ್ಷದಲ್ಲಿ ನಡೆಯುತ್ತೆ. ರಾಹುಲ್ ಗಾಂಧಿಯವರ ವೇದಿಕೆಯ ಭಾಷಣಗಳೇ ಕಾಂಗ್ರೆಸ್ ಪಕ್ಷಕ್ಕೆ ಮುಳುವಾಗಿ ಪರಿಣಮಿಸ್ತಾ ಇರೋದು. ರಾಹುಲ್ ಗಾಂಧಿಯವರ ನಡೆಗಳೇ, ಹೌದು ಯುವ ನಾಯಕ, ಈ ದೇಶಕ್ಕೆ ಒಂದು ಸ್ಟ್ರಾಂಗ್ ಅಪೋಸಿಷನ್ ಪಾರ್ಟಿ ಅವಶ್ಯಕತೆ ಇದೆ, ಅದು ರಾಹುಲ್ ಗಾಂಧಿಯಲ್ಲೇ ಕಾಣಲು ಬಯಸ್ತಾ ಇದ್ದಾರೆ ಜನರು. ನರೇಂದ್ರ ಮೋದಿಯವರ ವಿರುದ್ಧವಾಗಿ ನಿಲ್ಲುವಂಥ ಸಾಮರ್ಥ್ಯ ರಾಹುಲ್ ಗಾಂಧಿಗೆ ಇರೋದು. ಅದನ್ನು ಸಮರ್ಥವಾಗಿ ಬಳಸಿಕೊಳ್ತಾ ಇಲ್ಲ ರಾಹುಲ್ ಗಾಂಧಿಯವರು. ಸುಮ್ಮನೆ ಯಾವುದ್ಯಾವುದೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡುವಂಥದ್ದು ಸರಿ ಹೋಗೋದಿಲ್ಲ. ಇನ್ನಾದರೂ ಹೇಳಿಕೆಗಷ್ಟೇ, ಇನ್ನಾದರೂ ಕಾಂಗ್ರೆಸ್ ಪಕ್ಷ ಈಗ ಅವರ ಮುಖ್ಯಮಂತ್ರಿಗಳು ಅವರಿಗೆ ಸೆಡ್ಡನ್ನು ಹೊಡೆಯುವಂಥ ಪ್ರಯತ್ನ ಪಟ್ಟಿದ್ದಾರೆ. ಒಂದು ವೇಳೆ ಅದಾನಿಗೆ ಬಹುತೇಕವಾಗಿ ಅದು ಅದಾನಿಗೆ ಹೋಗುತ್ತೆ ಅಂತ ಹೇಳಿದೆ, ಏನಾದರೂ ಕೂಡ ಅದಾನಿ ಗ್ರೂಪಿಗೆ ಡಿ ಕೆ ಶಿವಕುಮಾರ್ ಅವರ ಈ ಟನಲ್ ಪ್ರಾಜೆಕ್ಟ್ ಹೋಗಲಿಲ್ಲ ಅಂತ ಹೇಳಿದ್ರೆ ಹೈಕಮಾಂಡ್ ರಾಹುಲ್ ಗಾಂಧಿ ಅವರಿಂದ ಕರೆ ಬಂದಿದೆ, ನೀವು ಇಲ್ಲಿಗೆ ನಿಲ್ಲಿಸಬೇಕು ಅಂತ. ಮುಖ್ಯಮಂತ್ರಿ ಆಗೋ ತನಕ ರಾಹುಲ್ ಗಾಂಧಿ ಅವರೇ ಅಡ್ಡಗಾಳಾಗ್ತಾಯಿದ್ರು ಡಿ ಕೆ ಶಿವಕುಮಾರ್ ಅವರಿಗೆ, ಅವರು ಮುಖ್ಯಮಂತ್ರಿ ಆಗೋದು ಬೇಡ ಅಂತ. ಈಗ ಅದಕ್ಕೇನಾದರೂ ಸಂಬಂಧಪಟ್ಟಂತೆ ಸೇಡು ತೀರಿಸ್ಕೊಂಡ್ರೆ ಎಲ್ಲ ಆಯಮ ಚರ್ಚೆ ಆಗ್ತಾ ಇದೆ. ಇವೆಲ್ಲವನ್ನು ಹೊರತುಪಡಿಸಿ ನೋಡೋದಾದರೆ ಅದಾನಿ ಗ್ರೂಪ್ ಕಡಿಮೆ ಮೊತ್ತಕ್ಕೆ ಬಿಡ್ ಮಾಡಿದೆ, ಹಾಗಾಗಿ ಅವರನ್ನು ಚೂಸ್ ಮಾಡಿದ್ದೇವೆ ಅನ್ನುವಂಥದ್ದು ಸಂಪುಟದಲ್ಲಿ ನಿರ್ಧಾರ ಆಗತ್ತಾ? ಸಂಪುಟದಲ್ಲಿ ಇನ್ನೂ ಕೂಡ ಒಂದು ಅಧಿಕೃತ ಮುದ್ರೆ ಬೀಳಬೇಕಾಗಿದೆ. ನೋಡೋಣ ಏನಾಗುತ್ತೆ ಅಂತ. ಒಂದು ಇಂಟ್ರೆಸ್ಟಿಂಗ್ ಅಂತೂ ಇದೆ, ಅದಾನಿ ಗ್ರೂಪ್ಗೆ ಹೋಗುತ್ತಾ ಕರ್ನಾಟಕದ ಈ ಟನಲ್ ಪ್ರಾಜೆಕ್ಟು ಇಲ್ವಾ ಅನ್ನೋದು. ಹೋದರೆ ಏನು, ಹೋಗಲಿಲ್ಲ ಅಂದರೆ ಏನೋದು ನಿಮ್ಗಾಗಲೇ ಹೇಳಿದ್ದೇನೆ. ನಮಸ್ಕಾರ.